ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾಕೃಷ್ಣ ಚಾನಲ್. ಇವತ್ತೇನದಂದ್ರೆ ಅಡುಗೆ ಮನೆ ಎಲ್ಲ ನಿನ್ನೆ ಕ್ಲೀನ್ ಮಾಡಿದ್ದೇವಲ್ಲ ರೀ ಕಿಚನ್. ಅದ್ರದ್ದೆಲ್ಲ ಸಾಮಾನು ತೆಗೆದಿಟ್ಟಿದೆ ರೀ. ಎಲ್ಲ ಅಡುಗೆ ಮನೆ ತೊಳ್ಕೊಂಡು ಎಲ್ಲ ಮಾಡಿ ಕೆಲಸ ಮಾಡ್ಲಾಗೆ ನೀನು ಅಷ್ಟೊತ್ತಿಗೆ ಸಾಕಾಯಿತು. ಮತ್ತು ಇವತ್ತು ಏನು ನಿನ್ನೆ ಸಾಮಾನು ತೆಗ್ದಿನಲ್ಲ ಅವೆಲ್ಲ ತೊಳ್ಕೊಂಡು ಮತ್ತೆ ಕ್ಲೀನ್ ಮಾಡಿ ಒಣಗಿಸಿ ಎಲ್ಲ ಮತ್ತೆ ಕ್ಲೀನಾಗಿ ಇಟ್ಕೋಬೇಕು ರೀ. ಯಾವ್ಯಾವ ಜಾಗದಾಗ ಯಾವ ತೆಗ್ದಿದ್ದೇವಲ್ಲ ಅದೇ ಆ ಜಾಗದಾಗ ಇಡಬೇಕು. ಮತ್ತು ಅಷ್ಟು ಸಾಮಾನು ತೊಳೆದು ಇಡಬೇಕು. ಅದು ಇವತ್ತು ಮಾಡ್ಲತ್ತೀನಿ ನೋಡ್ರಿ. ನಿನ್ನೇನು ಅಡುಗೆ ಮನೆ ಕ್ಲೀನ್ ಮಾಡೆಲ್ಲ ತೊಳೆದು ಇಟ್ಟಿನಲ್ಲ, ಅದ್ರಾಗಿಂದ ಇವೆಲ್ಲ ಸಾಮಾನು ತೆಗ್ದೀನಿ ನೋಡ್ರಿ. ಸಾಮಾನೆಲ್ಲ ಮತ್ತು ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಡ್ಬೇಕು ರೀ. ಅದಕ್ಕೆ ಮ್ಯಾಗ್ ತಂದೀನಿ. ಮ್ಯಾಗ್ ಇಲ್ಲೇ ನೀರವ, ನೀರು ತೊಗೊಂಡು ಇವೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಒಣಗ್ತೀನಿ ನೋಡ್ರಿ. ಇವತ್ತು ಬಿಸಿಲು ಬಿದ್ದದ. 5-6 ದಿವಸ ಆಯ್ತು ರೀ ಒಟ್ಟು ಬಿಸಿಲು ಎಂಬುದೇ ಇಲ್ಲ. ಮಳೆ ಹತ್ಯದ, ಭಾಳ ಮಳೆ ಇದೆ ಈ ಕಡೆ. ಅದ್ರ ಕಡೆಯಿಂದ ಇವೆಲ್ಲ ಸ್ವಲ್ಪ ತೊಳ್ಕೊಂಡು ಒಣಗ್ಯಾರ ಅಂತೇಳಿ ಮ್ಯಾಲೆ ಬಂದಿದ್ದೆ ನೋಡ್ರಿ. ಇಷ್ಟೇ ಇಲ್ರಿ, ಇನ್ನೂ ಸಾಮಾನು ಅವ ರೀ. ಸ್ವಲ್ಪ ಸ್ವಲ್ಪ ತೆಗ್ದಿನ ಸಾಮಾನು, ಭಾಳ ತೆಗ್ದಿಲ್ಲ. ಯಾಕಂದ್ರೆ ಭಾಳ ತೆಗ್ದ್ರೆ ಮಳೆ ಬಂತಂದ್ರೆ ಎಲ್ಲ ಒಳಗೆ ಇಕ್ಲಕ್ಕೆ ಆಗಲ್ಲ. ಅದ್ರ ಕಡೆಯಿಂದ ಸ್ವಲ್ಪ ಸ್ವಲ್ಪ ತೆಗ್ದು ತೊಳಿಲತ್ತೀನಿ ರೀ. ಹೊಸವು ಸಾಮಾನು ಬಳಸ್ಲಾರ ಸಾಮಾನೆಲ್ಲ ತೆಗ್ದಿಲ್ಲ. ಎಲ್ಲ ಕಟ್ಬಿಟ್ಟು ಎಲ್ಲ ಕಾಟನ್ದಾಗ ಇಟ್ಬಿಟ್ಟಿವಿ ರೀ. ಅವಕ್ಕೇನು ಧೂಳು ಹತ್ತಲ್ಲ, ಏನಾಗಲ್ಲ. ಇವು ಎಷ್ಟು ಬಳಸ್ತೀವಲ್ಲ ಮ್ಯಾಗಿರ್ತಾವಲ್ಲ ಸಾಮಾನುಗಳು, ಅಷ್ಟು ಮಾತ್ರನೇ ತೆಗ್ದು ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಡ್ಲತ್ತೀನಿ. ಸ್ವಲ್ಪ ಬಿಸಿಲಿಗೆ ಹಾಕಿದ್ರೆ ಎಲ್ಲ ಒಣಗಿ ಡ್ರೈ ಆಗಿ ಚಲೋ ಆಯ್ತವೆ ರೀ. ಎಲ್ಲ ಡಬ್ಬಿಗೂ ಚಲೋ ಆಯ್ತವ. ಆಮೇಲೆ ನಾವೇನು ಭೀ ಸಾಮಗ್ರಿಗಳು ಬೇಕು ಅದು ಹಾಕಿ ಇಡ್ಬೋದು ರೀ. ಎಲ್ಲ ಇಲ್ಲಿ ತೊಳ್ಕೊಳತ್ತೀನಿ ನೋಡ್ರಿ. ಅಷ್ಟೊತ್ತಿಗೆ ಊರ್ಲಿಂದ ನಮ್ಮ ಅಮ್ಮ ಬಂದಿರ್ರಿ. ಅಮ್ಮ ಬಂದಾರ ನೋಡ್ರಕ್ಕ, ನಮ್ಮ ಮಮ್ಮಿ ಬಂದಾರ. ಬಾ ಮಮ್ಮಿ ಸ್ವಲ್ಪ ಕೆಲ್ಸದಾಗ ಹೆಲ್ಪ್ ಮಾಡು ಅಂತಂದು ಅವ್ರಿಗೆ ಒಳ್ಳೇದ. ಅದ್ರ ಕಡೆಯಿಂದ ಬಂದಾರ ನಮ್ಮ ಮಮ್ಮಿ. ಅಂದ್ರೆ ನಮ್ಮ ಮಕ್ಳಿಗೆ ಭಾಳ ಇಷ್ಟ ರೀ. ಊರ್ಲಿಂದ ಯಾರ ಬಂದ್ರೆ ಅವ್ರಿಗೆ ಭಾಳ ಖುಷಿ. ಅದ್ರ ಕಡೆಯಿಂದ ಅಜ್ಜಿ ಬಲ್ ಕೂಡೋದು, ಅಜ್ಜಿ ಸರಿನೇ ಇರೋದು ಮಾಡ್ತಾರೆ ನೋಡ್ರಿ ಅವರು. ಮಮ್ಮಿ ಅಂದ್ರೆ ಭಾಳ ಇಷ್ಟ ರೀ ಅವರಿಗೆಲ್ಲ. ಅಜ್ಜಿ ತಾತ ಅಂದ್ರೆ ಅದ್ರ ಕಡೆಯಿಂದ ಅಲ್ಲೇ ಕುಂತಾರೆ ನೋಡ್ರಪ್ಪ. ಅಜ್ಜಿ ಬಲ್ ಕುಂತಾನೆ ನೋಡ್ರಿ ನಮ್ಮ ಸಣ್ಣವ. ಭಾಳ ಇಷ್ಟಪಡ್ತಾರೆ. ದೊಡ್ಡವ ನೋಡ್ರಿ, ಅಷ್ಟು ಜೀವ ಮಾಡ್ಲತ್ತಾರ ಮಮ್ಮಿ. ಭಾಳ ಜೀವ ಮಾಡ್ತಾರೆ ರೀ ಮಕ್ಕಳಿಗೆಲ್ಲ. ಪ್ರತಿ ಸಲ ಬಂದಾಗೂ ನಾನು ಮಮ್ಮಿ ಕೈಲಿಂದೇ ಕೂದಲು ಹೆಕ್ಕೋತೀನಿ ರೀ. ಯಾಕಂದ್ರೆ ಮಮ್ಮಿ ಹೆಕ್ಲತ್ರು ಒಂಥರ ನನಗೆ ಹಿಂದಿನ ನೆನಪು ಬರ್ತದೆ. ಸಣ್ಣಗಿರ್ಲಕ್ಕೆಲ್ಲ ಮಮ್ಮಿನೇ ಹೆಕ್ಕಿ ಜಡೆ ಹಾಕಿ ಸ್ಕೂಲಿಗೆ ಕಳಿಸ್ತೀರಿ. ಅದೇ ನೆನಪು ಬರ್ತದೆ ಈಗ. ಅದ್ರ ಕಡೆಯಿಂದ ಸ್ವಲ್ಪ ಅವ್ರ ಕೈಲಿಂದೇ ಕಟ್ಟಿಸ್ಕೊಲತ್ತೀನಿ. ನಂಗೆ ಮಮ್ಮಿ ಕೈಲಿಂದ ಕಟ್ಟಿಸ್ಕೊಂಬೋದಂದ್ರೆ ತೋಲ್ ಇಷ್ಟ. ಕೂದಲು ಅವ್ರ ಕೈಲಿಂದೇ ಕಟ್ಟಿಸ್ಕೊಲತ್ತೀನಿ ನೋಡ್ರಿ. ಸಂಜೆ ಆಗಿತ್ತು, ಅಷ್ಟೆಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸೂಟಿ ಎಲ್ಲ ಸಾಮಗ್ರಿಗಳೆಲ್ಲ ಡಬ್ಬಿ ಒಳಗೆ ಹಾಕಿಡ್ಲಕ್ಕ ಸಂಜೆನೇ ಆಗೈತೆ ರೀ. ಸಂಜೆ ಕೂದಲು ಕಟ್ಕೊಂಡು ಸ್ವಲ್ಪ ನನ್ನ ಮಗನಿಗೆ ಹೋಮ್ವರ್ಕ್ ಮಾಡಿಸೋದಿತ್ತು. ಅದ್ರ ಕಡೆಯಿಂದ ಅವ್ನದು ಎಕ್ಸಾಮ್ ನಡ್ತಾವೆ. ಅದ್ರ ಕಡೆಯಿಂದ ಅವನಿಗೆ ಹೋಮ್ವರ್ಕ್ ಮಾಡಿಸ್ಬೇಕಂತೇಳಿ ಎಲ್ಲ ಇದು ಮಾಡ್ಲದ್ದೆ ನೋಡ್ರಿ. ಮಮ್ಮಿ ಬಂದ್ರೆ ಭಾಳ ಖುಷಿ ಆಯ್ತದ್ರಿ ನಮ್ಗೆ. ನೈಟು ಊಟಕ್ಕಂತ ರೊಟ್ಟಿ ಪಲ್ಯ ಮಾಡಿ ಮತ್ತು ಒಂದು ಸ್ವಲ್ಪ ಆಲೂ ಭಾತ್ ಮಾಡೋದಂಥೇಳಿ ಕುಕ್ಕರ್ದಾಗ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಪಲಾವ್ ಎಲೆ ಹಾಕ್ಕೊಂಡಿ ನೋಡ್ರಿ. ಕರಿಬೇವು ಮತ್ತು ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸಿ ಅದು ಕೆಂಪಗಾದ್ಮೇಲೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತೀನಿ ನೋಡ್ರಿ. ಹಸಿಮೆಣ್ಸಿಕಾಯಿ ಹಾಕ್ಕೊಳತ್ತೀನಿ. ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಕುಟ್ಟಿದ್ದು ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸಿ ಆಮೇಲಿಂದು ಆಲೂ ಟೊಮೆಟೊ ಹಾಕ್ಕೊಳತ್ತೀನಿ ರೀ. ಆಲೂ ಟೊಮೆಟೊ ಶೇಂಗಾ ಇದ್ರೆ ಶೇಂಗಾ ಭೀ ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿ ಇರಬೇಕು. ಶೇಂಗಾ ಹಾಕ್ಕೊಂಡ್ರು ನಡೀತದೆ. ಶೇಂಗಾ ಭೀ ಹಾಕಿ ಮಾಡ್ತೇವೆ, ಸೂಪರ್ ಆಯ್ತದೆ ರೀ. ಸ್ವಲ್ಪ ಕೈ ಆಡಿಸಿ ಮತ್ತು ಅದಕ್ಕೆ ಡೈರೆಕ್ಟ್ ಹಾಗೆ ಅಕ್ಕಿ ಹಾಕಿಬಿಡ್ಬೇಕು. ಇದ್ರಾಗೆ ತೊಳೆದೇ ಹಾಕಬಾರ್ದು. ಆಲೂ ಭಾತು ಏನು ಈ ಥರ ಅನ್ನ ಮಾಡ್ತೀವಲ್ಲ ಅದಕ್ಕೆ ತೊಳೆದು ಹಾಕಬಾರ್ದು. ಅಕ್ಕಿನ ಹಾಗೆ ಹಾಕ್ತೀನಿ ನೋಡ್ರಿ. ಸ್ವಲ್ಪ ಅರ್ಶಿಣ ಹಾಕ್ಕೊಂಡು ಎಲ್ಲ ಕಲ್ಸ್ಕೊಂಡು ಡೈರೆಕ್ಟ್ ಅಕ್ಕಿನೇ ಹಾಕಿಬಿಡ್ತೀನಿ. ಅಕ್ಕಿನೇ ಹಾಕಿ ಎಲ್ಲ ಕಡೆ ಕೈ ಆಡಿಸ್ತೀರಿ. ಎಲ್ಲ ಕಡೆ ಅದು ಎಣ್ಣೆ ಎಲ್ಲ ಕಡೆ ಹತ್ಕೊಂಡಿರ್ಬೇಕು ಅಕ್ಕಿಗೆ. ಚಲೋ ಕೈ ಆಡಿಸಿ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ತೀನಿ. ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5 ನಿಮಿಷ ಹಾಗೆ ಕುದಿಸ್ತೀನಿ ರೀ. ಅದಕ್ಕೆ ಮುಚ್ಚಂಗಿಲ್ಲ. ಯಾಕಂದ್ರೆ ಸ್ವಲ್ಪ ಹಾಗೆ ಓಪನ್ ಇಟ್ಟು ಕುದಿಸ್ರೆ
ಸ್ವಲ್ಪ ಉದುರು ಚಲೋ ಆಯ್ತದ. ಇಲ್ಲಾಂದ್ರೆ ಕುಕ್ಕರ್ದಾಗ ಮೆತ್ತಗಾಯ್ತದ. ಅದ್ರ ಕಡೆಯಿಂದ ನೀರು ಹಾಕಿ ಒಂದು 5 ನಿಮಿಷ ಹಂಗೆ ಕುದಿಲಕ್ಕ ಬಿಟ್ಟು ಆಮೇಲಿಂದ ಸ್ವಲ್ಪ ಕೈ ಆಡಿಸಿ ಕೊತ್ತಂಬರಿ ಮತ್ತು ಮಸಾಲೆ ಹಾಕಿ ಬಿಟ್ಬಿಡ್ತೀನಿ. ಒಂದೇ ಸಿಟಿಗೆ ಆಯ್ತದ ನೋಡ್ರಿ ಅನ್ನ. ಒಂದೇ ಸಿಟಿಗೆ ಆಗ್ಯದ ನೋಡ್ರಿ. ಈ ಥರ ಆಗ್ಯದ. ವಿಡಿಯೋ ಇಷ್ಟ ಆದ್ರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.